ನಮಸ್ಕಾರ ಎಲ್ರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಕಾಳುಮೆಣಸು ಗಿಡವನ್ನು ಹೇಗೆ ನೆಡೋದು ಅಂತ ನೋಡುವ. ಎಷ್ಟೋ ಜನ ಏನು ಮಾಡ್ತಾರಂದರೆ ನರ್ಸರಿಯಿಂದ ಎಲ್ಲ ಹೋಗಿ ಗಿಡಗಳನ್ನೆಲ್ಲ ತಂದು ನೆಡ್ತಾರೆ. ಇದರ ಬದಲು ನಾವೇ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ಬೋದು ಅಂತ ನೋಡುವ. ಫಸ್ಟು ನಾವು ಏನು ಮಾಡಬೇಕಂದ್ರೆ, ಈ ಥರದ ಚಿಗುರು ಬಂದಿರುವ ಗಿಡದಿಂದ ಇದನ್ನು ಕಟ್ ಮಾಡಿಕೊಂಡು ತಗೊಂಡು ಬಂದಿದ್ದೇವೆ. ಇಂಥದ್ದೇನಾಗ್ತದಂದರೆ, ಬೇಗ ಇಂಥದ್ದನ್ನು ನಾವು ಈ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನೆಟ್ಟರೆ ಬೇಗ ಜೀವ ಹಿಡಿತದೆ ಮತ್ತು ಒಳ್ಳೆಯ ಫಲ ಕೊಡ್ತದೆ ಬೇಗ. ನೋಡಿ, ಇಂತಹ ಗಿಡಗಳನ್ನು ಚೂಸ್ ಮಾಡಬೇಕಾಗ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಜೇನುಗೂಡು ಮೊನ್ನೆವರೆಗೆ ಖಾಲಿ ಇತ್ತು, ಈಗ ಜೇನು ಬಂದು ಕೂತ ಹಾಗೆ ಇದೆ. ನೋಡಬೇಕು, ಇದರ ಬಗ್ಗೆ ಇನ್ನೂ ಅಪ್ಡೇಟ್ ಕೊಡ್ತೇವೆ ಮುಂದಿನ ಸಂಚಿಕೆಯಲ್ಲಿ. ನೋಡ್ಬೋದು, ನಾವು ಅಂಥದ್ದು ತುಂಬ ಸಸಿಗಳನ್ನು ಕಟ್ ಮಾಡಿ ತಗೊಂಡು ಬಂದಿದ್ದೇವೆ. ಇದನ್ನು ಇವಾಗ ನೋಡ್ಬೋದು, ಈ ಥರ ಎಲೆಗಳನ್ನೆಲ್ಲ, ಅಂದರೆ ಎಕ್ಸ್ಟ್ರಾ ಎಲೆಗಳನ್ನೆಲ್ಲ ಕಟ್ ಮಾಡ್ಕೊಳ್ಬೇಕಾಗ್ತದೆ ನೆಡುವ ಮೊದಲು. ಹೀಗೆ ಕಟ್ ಮಾಡ್ಕೊಳ್ಬೇಕು ಫಸ್ಟು ಎಲೆಗಳನ್ನು. ಜಾಸ್ತಿ ಎಲೆಗಳಿದ್ದರೆ ಅದು ಬದುಕುವ ಸಾಧ್ಯತೆ ಸ್ವಲ್ಪ ಕಡಿಮೆ ಇರ್ತದೆ, ಅದಕ್ಕೆ ಸ್ವಲ್ಪ ಎಲೆಗಳನ್ನೆಲ್ಲ ಕಟ್ ಮಾಡ್ತೇವೆ. ಇಲ್ಲಿ ಆಲ್ರೆಡಿ ನೋಡ್ಬೋದು, ನಾವು ಇಂಥ ಗಿಡಗಳನ್ನೆಲ್ಲ ಆಲ್ರೆಡಿ ತೊಟ್ಟೆಯಲ್ಲಿ ಹಾಕಿ ಮಣ್ಣು ಮತ್ತು ಸ್ವಲ್ಪ ಗೊಬ್ಬರ ಮಿಶ್ರ ಮಾಡಿ ಈ ಥರ ನೆಟ್ಟಿದ್ದೇವೆ. ಇದು ಯಾಕೆಂದರೆ ಮೊದಲೆಲ್ಲ ನಾವು ಏನು ಮಾಡ್ತಿದ್ವಿ ಅಂದರೆ, ಈ ಗಿಡಗಳನ್ನು ತಂದು ಡೈರೆಕ್ಟಾಗಿ ಈ ಥರ ಮರದ ಬುಡದಲ್ಲೆಲ್ಲ ನೆಡ್ತಾ ಇದ್ದೇವೆ. ಆದರೆ ಬದುಕುವ ಚಾನ್ಸಸ್ ಸ್ವಲ್ಪ ಕಡಿಮೆ ಅಂತ ಇದರಲ್ಲಿ ತುಂಬ ಕೇರಾಗಿ ನೋಡ್ಕೊಳ್ಬೇಕಾಗ್ತದೆ. ಆದರೆ ನಾವು ಈ ಮೆಥಡಲ್ಲಿ, ಅಂದರೆ ಸಸಿಯನ್ನು ತಂದು ಹೀಗೆ ಗಿಡಗಳಲ್ಲಿ ಹಾಕಿ ಅದನ್ನು ಬೆಳೆಸಿ ಮತ್ತೆ ಒಂದು ಸರ್ತಿ ಅದು ಜೀವ ಹಿಡಿದ ಮೇಲೆ ಅದನ್ನು ತಗೊಂಡೋಗಿ ಗಿಡಗಳ ಆ ಮರದ ಬುಡದಲ್ಲಿ ನೆಟ್ಟರೆ ಅದು ಬದುಕುವ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ಬೇಗ ಅದು ಮರವನ್ನು ಹತ್ತಲಿಕ್ಕೆ ಅದಕ್ಕೆ ಸುಲಭ ಆಗ್ತದೆ, ಈಸಿ ಆಗ್ತದೆ ಮತ್ತು ಬೇಗ ಅದು ಇಳುವರಿಯನ್ನು ಕೊಡ್ತದೆ. ನೋಡಿ, ಇಲ್ಲಿ ನಮ್ಮ ಅಮ್ಮ ಈ ಥರ ಕಟ್ ಮಾಡಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದಾರೆ ಸಸಿಗಳನ್ನು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಇದು ಸ್ವಲ್ಪ ಮಣ್ಣು ತಂದಿದ್ದೇವೆ. ಇದು ನಮ್ಮ ತೋಟದ್ದೇ ಮಣ್ಣು, ಲೂಸ್ ಮಣ್ಣಿದು. ಮತ್ತು ಇದು ಸ್ವಲ್ಪ ಇಲ್ಲಿ ಹುಡಿ ಗೊಬ್ಬರ ಉಂಟು. ಇದೆರಡನ್ನು ಸ್ವಲ್ಪವೇ ಮಿಶ್ರ ಮಾಡಿ ಇದನ್ನು ಗಿಡವನ್ನು ನೆಡ್ತೇವೆ ನಾವು. ನೋಡಿ, ಈ ಥರ ಮಣ್ಣನ್ನು ಮತ್ತು ಹುಡಿ ಗೊಬ್ಬರವನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಈಗ. ಈ ಮಣ್ಣು ಸಹ ನೋಡ್ಬೋದು ನೀವು, ಸ್ವಲ್ಪ ಲೂಸ್ ಮಣ್ಣು, ಮರಳು ಮಿಶ್ರಿತ ಮಣ್ಣು ಅಂತ ಹೇಳ್ಬೋದು. ನೋಡಿ, ಈಗ ಈ ಕವರಿಗೆ ಈ ಮಣ್ಣನ್ನು ತುಂಬಿಸಬೇಕು. ಮತ್ತು ಈ ಕವರ್ ನಿಮಗೆ ಯಾವುದೇ ಅಂಗಡಿಗಳಲ್ಲಿ ಸಿಗ್ತದೆ ಸುಲಭವಾಗಿ. ನಮ್ಮ ಕಡೆ ಇದು 20 ರೂಪಾಯಿ ಕೊಟ್ಟರೆ 100 ಗ್ರಾಮ್ ಅಷ್ಟು ನಿಮಗೆ ತೊಟ್ಟೆಗಳು ಸಿಗ್ತವೆ. ಹೀಗೆ ಇದನ್ನು ನೆಟ್ಟು ನೋಡ್ತಾ ಇರ್ಬೋದು, ಸ್ವಲ್ಪ ಮಣ್ಣು ಹಾಕಿ ಗಿಡವನ್ನು ಇಟ್ಟು ಮತ್ತೆ ಅದರ ಮೇಲೆ ಮಣ್ಣು ಹಾಕಬೇಕು.
ನಿಮಗೆ ಗೊತ್ತಿರ್ಬೋದು, ನರ್ಸರಿಗಳಲ್ಲಿ ನಾವು ಹೋಗಿ ಈ ಡೈರೆಕ್ಟ್ ಗಿಡಗಳನ್ನು ತಗೊಂಡ್ರೆ 30ರಿಂದ 50 ರೂಪಾಯಿಗಳಿಗೆ ತಗೊಳ್ತಾರೆ. ಸೊ ಹೀಗೆ ಮಾಡಿದರೆ ಸ್ವಲ್ಪ ಚೀಪಾಗಿ ಆಗ್ತದೆ ನಮಗೆಲ್ಲ. ನೋಡಿ, ಒಂದು ಸರ್ತಿ ನೆಟ್ಟಾದ ಮೇಲೆ ಹೀಗೆ ಎಲ್ಲದಕ್ಕೂ ಸ್ವಲ್ಪ ನೀರು ಕೊಡಿ. ದಿನಕ್ಕೆ 3 ಸರ್ತಿ ನೀರು ಹಾಕ್ತಾ ಇರಿ, ಒಣಗದ ಹಾಗೆ ನೋಡ್ಕೊಳ್ಳಿ ಗಿಡಗಳನ್ನು. ನೋಡ್ಬೋದು ನೀವು, ಗಿಡಗಳನ್ನೆಲ್ಲ ನೆಟ್ಟಾಗಿದೆ. ಸೊ ಇದು ಒಂದು ಸರ್ತಿ ಚಿಗುರು ಬಂದ ಮೇಲೆ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೇನೆ. ನಾವು ಯಾವ ಥರ ಇದನ್ನು ನೆಡಬೇಕು ಅದನ್ನೆಲ್ಲ ತೋರಿಸ್ತೇವೆ ಇನ್ನೊಂದು ಸರ್ತಿ. ಸೊ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ.